ಮಾತಿಲ್ಲ. ಯಶ್ ಅವರು ತಿಳಿಸಿದ್ದಾರೆ ಚುನಾವಣಾ ಪ್ರಚಾರಗಳಿಗೆ ನಾನು ಹೋಗಲ್ಲ ಅಂತ. ಯಶ್ ಈ ಮಾತನ್ನು ನೀವು ಬಹುಶಃ ಈಗ ಕೇಳಿರ್ಬೋದು. ಅವರು 3-4 ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕಿದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದರು. ಈ ಎಕ್ಸ್ಪೀರಿಯನ್ಸಲ್ಲೇ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ, ಇಷ್ಟೊಂದು ಟೀಕೆಗಳು, ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿತ್ತು ಅನ್ನೋದು ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ. ಪ್ಲಸ್ ಅವರೀಗ ನೋಡಿದ್ರೆ ಎಷ್ಟು ಬ್ಯುಸಿಯಾಗಿರ್ತಾರೆ. ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ. ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ. ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರನ್ನೂ ಲಾಸ್ಟ್ ಟೈಮೂ ನಾನು ಕೇಳಿ ಅವ್ರು ಬಂದಿಲ್ಲ. ನಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ, ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗಿದ್ದಂಥ ನಂಟು, ಅದನ್ನಿಟ್ಕೊಂಡು ಅವರೇ ಬಂದರು. ನನ್ನ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೆಲಿ ನಾವು ಇರ್ತೀವಿ, ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ. ಈಗಲೂ ಅಷ್ಟೇ ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ. ಇಲ್ಲಾಂದ್ರೂ ನಾನು ಯಾರ ಮೇಲೆ ಮಾತಿಲ್ಲ. ಯಶ್ ಅವರು ತಿಳಿಸಿದ್ದಾರೆ ಚುನಾವಣಾ ಪ್ರಚಾರಗಳಿಗೆ ನಾನು ಹೋಗಲ್ಲ ಅಂತ. ಯಶ್ ಈ ಮಾತನ್ನು ನೀವು ಬಹುಶಃ ಈಗ ಕೇಳಿರ್ಬೋದು. ಅವರು 3-4 ವರ್ಷ ನನ್ನ ಎಲೆಕ್ಷನ್ ಆದಮೇಲೆ ನಾವು ಹಲವಾರು ಬಾರಿ ಸಿಕ್ಕಿದಾಗ್ಲೂ ಅವರು ಇದೇ ನಿಟ್ಟಿನಲ್ಲೇ ಮಾತಾಡಿದರು. ಈ ಎಕ್ಸ್ಪೀರಿಯನ್ಸಲ್ಲೇ ನನಗೆ ಗೊತ್ತಾಯಿತು ರಾಜಕಾರಣ ಅಂದರೆ ಇಷ್ಟು ಕಹಿ ಇರುತ್ತಾ, ಇಷ್ಟೊಂದು ಟೀಕೆಗಳು, ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ನಿಮ್ಮ ಎಲೆಕ್ಷನಲ್ಲೇ ನನಗೆ ಗೊತ್ತಾಗಿತ್ತು ಅನ್ನೋದು ನಮ್ಮ ಡಿಸ್ಕಷನ್ಸಲ್ಲಿ ನಾವು ಪದೇ ಪದೇ ಮಾಡಿದ್ವಿ. ಪ್ಲಸ್ ಅವರೀಗ ನೋಡಿದ್ರೆ ಎಷ್ಟು ಬ್ಯುಸಿಯಾಗಿರ್ತಾರೆ. ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಅವರಿಂದ ನಾನು ಮತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮನಸ್ಸೇ ಒಪ್ಪಲ್ಲ. ಫಸ್ಟು ಬರ್ತೀನಿ ಅಂದರೆ ಅದಕ್ಕಿಂತ ನನಗಿಂತ ಸಂತೋಷ ಪಡೋದು ಯಾರೂ ಇಲ್ಲ. ಬಟ್ ಬರೋಕ್ಕಾಗಲ್ಲ ಅಂದ್ರೂ ನಾನು ಅದನ್ನೇನು ಯಾರನ್ನೂ ಲಾಸ್ಟ್ ಟೈಮೂ ನಾನು ಕೇಳಿ ಅವ್ರು ಬಂದಿಲ್ಲ. ನಮ್ಮ ಮನೆ ಮಕ್ಕಳ ಥರ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ ಇದ್ದಂಥ ಒಂದು ಅಭಿಮಾನ, ನಮ್ಮ ಮನೆ ನಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗಿದ್ದಂಥ ನಂಟು, ಅದನ್ನಿಟ್ಕೊಂಡು ಅವರೇ ಬಂದರು. ನನ್ನ ಆವತ್ತಿನ ಒಂದು ಸ್ಥಿತಿಯಲ್ಲಿ ನಿಮ್ಮ ಜೊತೆಲಿ ನಾವು ಇರ್ತೀವಿ, ನೀವು ಏನು ಬೇಕಾದರೂ ಡಿಸೈಡ್ ಮಾಡಿ ಅಂತ. ಈಗಲೂ ಅಷ್ಟೇ ಅವರೇ ಆ ಥರ ಹೇಳಿದ್ರೆ ನಾನು ಖಂಡಿತ ಸಂತೋಷ ಪಡ್ತೀನಿ. ಇಲ್ಲಾಂದ್ರೂ ನಾನು ಯಾರ ಮೇಲೆ